ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ವರ್ಷ ಪೂರ್ತಿ ಫಸಲು ಕೊಡುವ ಕಾಳು ಮೆಣಸಿನ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಅದೇ ಬುಷ್ ಪೇಪರ್. ಈ ಬುಷ್ ಪೇಪರನ್ನು ನೀವು ಕೂಡ ತುಂಬ ಈಸಿಯಾಗಿ ತಯಾರು ಮಾಡಬಹುದು. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ, ಮೊದಲಿಗೆ ರೆಗ್ಯುಲರ್ ಆಗಿ ಬೆಳೆಯುವ ಮೆಣಸಿನ ಬಳ್ಳಿಯಿಂದ ಲ್ಯಾಟ್ರಲ್ ಕಟಿಂಗನ್ನು ತಗೋಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಲ್ಯಾಟ್ರಲ್ ಕಟಿಂಗ್ ಅಂದರೆ ಸೈಡ್ ನಮಗೆ ಕ್ರಾಪ್ ಆಗುತ್ತಲ್ವ, ಆ ರೀತಿಯ ಬ್ರಾಂಚ್ಗಳನ್ನು ಕಟ್ ಮಾಡ್ಕೋಬೇಕು. 5ನೇ ಗಂಟಿಂದ ಕಟ್ ಮಾಡೋದು ಒಳ್ಳೆಯದು. 5ನೇ ಗಂಟು ಅಂದರೆ ಬ್ಯಾಕ್ವರ್ಡ್ 1 2 3 4 5 ಅಂತ ಕೌಂಟ್ ಮಾಡಿ 5ನೇ ಗಂಟು ಕಟ್ ಮಾಡಿದರೆ ಸ್ವಲ್ಪ ದಪ್ಪ ಇರುತ್ತೆ. ಅದನ್ನು ಕಟ್ ಮಾಡಿ ಅದರ ಎಲೆಗಳನ್ನು ತೆಗೆಯಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಎಲೆಗಳನ್ನು ತೆಗೆಯಬೇಕು. ಮತ್ತು ಬಾಟಮನ್ನು ಸ್ಲ್ಯಾಂಟ್ ಕಟ್ ಮಾಡಬೇಕು, ಟಾಪನ್ನು ಸ್ಟ್ರೈಟ್ ಕಟ್ ಮಾಡಿ 2-3 ಕಡ್ಡಿ ರೆಡಿ ಮಾಡಿಕೊಂಡು ನೋಡಿ ಈ ರೀತಿ ಬಾಸ್ಕೆಟಿಗೆ ಹಾಕಿ ಮೇಲಿಂದ ಪ್ಲಾಸ್ಟಿಕ್ ಕವರನ್ನು ಮುಚ್ಚಬೇಕು. ಪ್ಲಾಸ್ಟಿಕ್ ಕವರ್ ಹ್ಯುಮಿಡಿಟಿ ಕ್ರಿಯೇಟ್ ಆಗೋದಕ್ಕೆ ಮುಚ್ಚೋದು. ಹಾಗೆ ನೀವು ಲಾರ್ಜ್ ವಾಲ್ಯೂಮಲ್ಲಿ ಮಾಡೋದಾದರೆ ನೋಡಿ ಈ ರೀತಿ ಕಡ್ಡಿಗಳನ್ನು ರೆಡಿ ಮಾಡಿಕೊಂಡು ಬಾಸ್ಕೆಟನ್ನು ಜೋಡಿಸಿ ಅದರ ಮೇಲೆ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಬಹುದು. ಈ ರೀತಿ ಪ್ಲಾಸ್ಟಿಕ್ ಕವರ್ ಮಾಡಿದ ಮೇಲೆ ಪ್ರತಿ 15 ದಿನಕ್ಕೆ ಒಮ್ಮೆ ಓಪನ್ ಮಾಡಿ ನೋಡಬೇಕು. ಮಾಯ್ಶ್ಚರ್ ಕಡಿಮೆ ಇದ್ದರೆ ನೀರು ಹಾಕಬೇಕು. ಮಾಯ್ಶ್ಚರ್ ಸರಿಯಾಗಿದ್ದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. 45ನೇ ದಿನಕ್ಕೆ ಗಿಡಕ್ಕೆ ಬೇರುಗಳು ಬಂದಿರುತ್ತದೆ. ಆ ಟೈಮಲ್ಲಿ ನೀವು ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿ ಅದನ್ನು ನೀವು ಬಾಸ್ಕೆಟಿಗೆ ಹಾಕಬಹುದು. ಅಂದರೆ ಬಾಸ್ಕೆಟ್ ಅಂದರೆ ದೊಡ್ಡ ಪಾಟಿಗೆ ಹಾಕಬಹುದು. ಅಂದರೆ ನೀವು ಸಣ್ಣ ಬಾಸ್ಕೆಟಿಂದ ತೆಗೆದು ದೊಡ್ಡ ಪಾಟಿಗೆ ಹಾಕಿ ನೀವು ಮೇಂಟೈನ್ ಮಾಡಬಹುದು. ಈ ರೀತಿ ಪಾಟಿಗೆ ಹಾಕುವ ಮೊದಲು ಪಾಟ್ ಮಿಕ್ಸ್ಚರ್ ಯಾವ ರೀತಿ ತಯಾರು ಮಾಡಬೇಕಂದರೆ 80% ಕಾಡಮಣ್ಣು 20% ಮರಳನ್ನು ಮಿಕ್ಸ್ ಮಾಡಬೇಕಾಗುತ್ತೆ. 80% ಕಾಡಮಣ್ಣು ನಿಮಗೆ ಸಿಗಲಿಲ್ಲ ಆದರೆ ನೀವು ರೆಗ್ಯುಲರ್ ಸಾಯಿಲನ್ನು ಯೂಸ್ ಮಾಡಿ ಅದಕ್ಕೆ 30% ಕಾಂಪೋಸ್ಟನ್ನು ಮಿಕ್ಸ್ ಮಾಡಿ. ಕಾಂಪೋಸ್ಟ್ ಅಂದರೆ ನೀವು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಒಣಗಿದ ಸಗಣಿ ಗೊಬ್ಬರ ಆಗಿರ್ಬೋದು, ಅದನ್ನು 30% ಅದಕ್ಕೆ ಮಿಕ್ಸ್ ಮಾಡಿ. ಟೋಟಲ್ ವಾಲ್ಯೂಮಲ್ಲಿ 20% ಮರಳಿರಬೇಕು. ಈ ರೀತಿ ಮರಳನ್ನು ತಗೊಂಡು ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈ ಮಿಕ್ಸ್ಚರನ್ನು ಒದ್ದೆ ಮಾಡಬೇಕು. ಅಂದರೆ ಸ್ವಲ್ಪ ನೀರು ಹಾಯಿಸ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮರಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒದ್ದೆ ಮಾಡಿ ಈ ರೀತಿಯ ಮಿಕ್ಸ್ಚರನ್ನು ರೆಡಿ ಮಾಡಬೇಕಾಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಮಿಕ್ಸ್ಚರನ್ನು ರೆಡಿ ಮಾಡಬೇಕಾಗುತ್ತೆ. ವರ್ಮಿ ಕಾಂಪೋಸ್ಟ್ ಇದ್ದರೆ ಇದಕ್ಕೆ ವರ್ಮಿ ಕಾಂಪೋಸ್ಟನ್ನು ಆ್ಯಡ್ ಮಾಡಿ, ಇಲ್ಲ ಅಂತಿದ್ದರೆ ಒಣಗಿದ ಸಗಣಿ ಗೊಬ್ಬರವನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಈ ರೀತಿ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡುವ ಸಮಯದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಬನ್ನಿ. ತುಂಬ ಅಂಟಾಗಬಾರ್ದು, ಹಾಗೆ ಕೆಸರಾಗದಾಗಿ ನೋಡ್ಕೊಳ್ಳಿ. ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮಣ್ಣನ್ನು ಆಮೇಲೆ ನಾವೇನು ಮಾಡಬೇಕಂದ್ರೆ ಪಾಟ್ಗೆ ತುಂಬಿಸ್ಬೇಕು. ನೋಡಿ, ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಪಾಟ್ಗೆ ಹಾಕಿ ಫಿಲ್ ಮಾಡಬೇಕಾಗುತ್ತೆ. ಪಾಟ್ ಸ್ವಲ್ಪ ದೊಡ್ಡದಿದ್ದರೆ ತುಂಬ ಒಳ್ಳೆಯದು. 2x2 ಸೈಜ್ ಆದರೆ ತುಂಬ ಒಳ್ಳೆಯದು. ಕಡಿಮೆ ಅಂದರೂ ಕೂಡ ಮಿನಿಮಮ್ 1.5 ಅಡಿ ಅಗಲದ ಪಾಟನ್ನು ಯೂಸ್ ಮಾಡಿ. ಯಾಕೆಂದರೆ ತುಂಬ ಸಣ್ಣ ಪಾಟಲ್ಲಿ ಮೆಣಸಿನ ಬೆಳವಣಿಗೆ ಅಷ್ಟು ಚೆನ್ನಾಗಿರುವುದಿಲ್ಲ. ಯಾಕೆಂದರೆ ರೂಟ್ ಎಸ್ಟಾಬ್ಲಿಷ್ಮೆಂಟ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನಾನು ಇಲ್ಲಿ ಚೂಸ್ ಮಾಡಿರೋದು 1.5 ಅಡಿ ಸೈಜಿನ ಸ್ವಲ್ಪ ದೊಡ್ಡ ಪಾಟ್. 2 ಅಡಿ ಇದ್ದರೆ ತುಂಬ ಒಳ್ಳೆಯದು. ಈ ರೀತಿ ಪಾಟ್ ಮಿಕ್ಸ್ಚರ್ ರೆಡಿ ಆದ ಮೇಲೆ ನಾವು ಮೆಣಸಿನ ಬಳ್ಳಿಯನ್ನು ಅದರಲ್ಲಿ ಹಾಕಬೇಕು. ನೋಡಿ, ಇಲ್ಲಿ ಮೋಹನ್ ಅವರು ಪ್ಲಾಂಟಿಂಗ್ ಮಾಡ್ತಾಯಿದ್ದಾರೆ. ಈ ಪೆಪ್ಪರ್ ಬಳ್ಳಿಯನ್ನು ನಾವು ಬಾಸ್ಕೆಟಿಗೆ ಅಂದರೆ ಪಾಟಿಗೆ ಹಾಕ್ತಾ ಇದ್ದೀವಿ. ಪಾಟಿಗೆ ಹಾಕಿದ ಮೇಲೆ ನಿಮಗೆ ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಮ ಗಾರ್ಡನ್ ಪ್ಲಾಂಟ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಆ ರೀತಿ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಸಂಜೆಯ ಬಿಸಿಲನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಸಂಜೆಯ ಬಿಸಿಲು ಗಿಡಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಬೆಳಗಿನ ಬಿಸಿಲಿದ್ದರೆ ತುಂಬ ಒಳ್ಳೆಯದು. ನೀವು ಗಾರ್ಡನ್ಗೆ ಯಾವ ರೀತಿ ಅಂದರೆ ನಿಮ್ಮ ಗಾರ್ಡನ್ ಪಾಟ್ನಲ್ಲಿರೋ ಗಿಡಗಳಿಗೆ ಯಾವ ರೀತಿ ವಾಟ್ರಿಂಗ್ ಮಾಡ್ತೀರೋ ಅದೇ ರೀತಿ ಇದಕ್ಕೆ ಕೂಡ ನೀರು ಹಾಕಬೇಕಾಗುತ್ತದೆ. ತುಂಬ ಮಾಯ್ಶ್ಚರ್ ಲೆವೆಲ್ ಕೂಡ ಇರಬಾರದು. ಇದು ಪಾಟಲ್ಲಿ ಮಾಯ್ಶ್ಚರ್ ಕಂಡೀಷನ್ ನೋಡ್ಕೊಂಡು ನೀರು ಹಾಕಬೇಕು. ಹಾಗೆ ವರ್ಷಕ್ಕೆ ಒಂದು ಸಲ ಈ ಪಾಟ್ನ ಟಾಪ್ ಲೇಯರ್ ಅಂದರೆ ಮೇಲ್ಗಡೆಯಿಂದ 4ರಿಂದ 5 ಇಂಚಿವರೆಗೆ ಮಣ್ಣನ್ನು ನೀವು ತೆಗಿಬೇಕಾಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಹಾಗೆ ಟಾಪ್ ಲೇಯರ್ ಮಣ್ಣನ್ನು ನೀವು ರೀಪ್ಲೇಸ್ ಮಾಡಬೇಕಾಗುತ್ತದೆ. ಹಾಗಾಗಿ
ನೀವೇನು ಮಾಡಬೇಕಂದ್ರೆ ಮೇಲಿನ ಸ್ವಲ್ಪ ಮಣ್ಣನ್ನು ತೆಗೆದು ಹೊಸ ಮಣ್ಣು ಅಂದರೆ ಕಾಡಮಣ್ಣು ಮಿಶ್ರಿತ ಅಂದರೆ ಕಾಡಮಣ್ಣು ಮತ್ತು ಕಾಂಪೋಸ್ಟ್ ಮಿಶ್ರಿತ ಮಣ್ಣನ್ನು ಹಾಕಿದರೆ ತುಂಬ ಒಳ್ಳೆಯದು. ವರ್ಷಕ್ಕೆ ಒಂದು ಸರಿ ಈ ರೀತಿ ಟಾಪ್ ಲೇಯರ್ ಚೇಂಜ್ ಮಾಡಬೇಕು. ಹಾಗೆಯೇ ತುಂಬ ಬ್ರಾಂಚ್ಗಳು ಓವರ್ಲ್ಯಾಪಿಂಗ್ ಆಗ್ತಿದ್ರೆ ಸ್ವಲ್ಪ ಬ್ರಾಂಚ್ಗಳನ್ನು ಕಟ್ ಮಾಡಬೇಕು. ಅಂದರೆ ಏರಿಯೇಷನ್ ಆಗೋದಕ್ಕೆ ಸ್ವಲ್ಪ ಬ್ರಾಂಚ್ಗಳನ್ನು ಕಟ್ ಮಾಡಬೇಕಾಗತ್ತೆ. ಹಾಗೆಯೇ ಗಿಡ ಕೆಳಗೆ ಬೀಳದಂತೆ ಮಧ್ಯದಲ್ಲಿ ಒಂದು ಸ್ಟಿಕ್ ಕೊಟ್ಟರೆ ತುಂಬ ಒಳ್ಳೆಯದು. ಈ ವಿಧಾನ ಅಳವಡಿಸಿದರೆ ನೀವು ರೀಪಾಟಿಂಗ್ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. ವರ್ಷ ಮೇಲಿನ 5 ಇಂಚ್ ಮಣ್ಣನ್ನು ರೀಪ್ಲೇಸ್ ಮಾಡ್ತಿದ್ರೆ ಸಾಕು. ಅದು ಆ ಮಣ್ಣು ರೀಪ್ಲೇಸ್ ಮಾಡುವಾಗ ಸೇಮ್ ಕಾನ್ಸೆಪ್ಟ್ ಅಂದರೆ 80/20 ಅಂದರೆ 80% ಮಣ್ಣು 20% ಮರಳಿರಬೇಕು. ಹಾಗೆಯೇ 2 ತಿಂಗಳಿಗೊಮ್ಮೆ ಕಾಂಪೋಸ್ಟ್ ಹಾಕಿದರೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ನಾವು ಮಡ್ ಫಿಲ್ ಮಾಡೋದು ತೋರಿಸ್ತಾ ಇದ್ವಿ. ಮಡ್ಡೆಲ್ಲ ಫಿಲ್ ಮಾಡಿದ ಮೇಲೆ ನೀರು ಹಾಕಬೇಕಾಗುತ್ತೆ. ನೀರು ನೀವು ರೆಗ್ಯುಲರ್ ಯಾವ ರೀತಿ ಹಾಕ್ತೀರೋ ಅದೇ ಮೆಥಡಲ್ಲಿ ಹಾಕಬೇಕು. ತುಂಬ ಬಿಸಿಲಿರುವಾಗ 2 ಟೈಮ್ ಹಾಕಬೇಕಾಗುತ್ತೆ. ಮಾಯ್ಶ್ಚರ್ ಕಂಡೀಷನ್ ಇರೋ ಇದರಲ್ಲಿ ನೀವು ಒಂದು ಸಲ ಹಾಕಿದರೆ ಸಾಕು. ಇದು ವರ್ಷ ಪೂರ್ತಿ ನಿಮಗೆ ಇಳುವರಿಯನ್ನು ಕೊಡುತ್ತದೆ. ಬುಷ್ ಪೆಪ್ಪರಿಗೆ ಸ್ವಲ್ಪ ಸೂರ್ಯನ ಬೆಳಕಿನ ಅವಶ್ಯಕತೆ ಇರುವುದರಿಂದ ನೀವು ಮನೆಯ ಒಳಗೆ ಇಡುವುದಕ್ಕೆ ಆಗುವುದಿಲ್ಲ, ಹೊರಗೆ ಇಟ್ಟು ಬೆಳೆಸಬೇಕಾಗುತ್ತದೆ. ಆದರೆ ಸಂಜೆಯ ಬಿಸಿಲನ್ನು ಅವಾಯ್ಡ್ ಮಾಡಬೇಕಾಗುತ್ತದೆ. ಬುಷ್ ಪೆಪ್ಪರ್ ವರ್ಷ ಪೂರ್ತಿ ಇಳುವರಿ ಕೊಡುವುದರಿಂದ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಿದರೆ ನಿಮಗೆ ಉತ್ತಮ ಆದಾಯ ದೊರೆಯುತ್ತದೆ. ಹಾಗೂ ಇದಕ್ಕೆ 3 ತಿಂಗಳಿಗೊಮ್ಮೆ 10:5:20 NPKಯನ್ನು ಕೊಡಬೇಕಾಗುತ್ತದೆ. ಬುಷ್ ಪೆಪ್ಪರಿಗೆ ಸ್ವಲ್ಪ ಪೊಟ್ಯಾಷ್ ಜಾಸ್ತಿ ಬೇಕಾಗಿರುವುದರಿಂದ ಪೊಟ್ಯಾಷನ್ನು ನಾವು ಜಾಸ್ತಿ ಕೊಡ್ತೀವಿ. ಹಾಗೆಯೇ ನೀವು NPK ಬದಲು ನೀಮ್ ಕೇಕ್ ಅಥವಾ ವರ್ಮಿ ಕಾಂಪೋಸ್ಟನ್ನು 3 ತಿಂಗಳಿಗೆ ಒಮ್ಮೆ ಕೊಡಬಹುದು. ಇದು ಕೂಡ ಗಿಡದ ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ. ಹಾಗೂ ಫಂಗಲ್ ಡಿಸೀಸ್ ಅಂದರೆ ಬೇರೆ ಯಾವುದಾದ್ರು ಫಂಗಲ್ ಎಫೆಕ್ಟನ್ನು ತಡೆದುಕೊಳ್ಳಲು ಈ ಗಿಡಕ್ಕೆ ನಾವು ಪೊಟ್ಯಾಷಿಯಂ ಪಾಸ್ಪನೇಟ್ 3 ml 1 ಲೀಟರ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಇದರಿಂದ ನಾವು ನಮ್ಮ ಗಿಡವನ್ನು ಫಂಗಲ್ ಡಿಸೀಸಿಂದ ರಕ್ಷಿಸಬಹುದು. ಅಂದರೆ ಉದಾಹರಣೆಗೆ ಫುಟ್ ರಾಟ್ ಫೈಟೋಪ್ ಥರ ಇನ್ನಿತರ ಕಾಯಿಲೆಗಳಿಂದ ರಕ್ಷಿಸಬಹುದು. ಹಾಗೆಯೇ ಯಾವುದಾದ್ರೂ ಹುಳಗಳನ್ನು ನೋಟಿಸ್ ಮಾಡಿದರೆ ನೀವು ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಿ ಅದನ್ನು ಕೂಡ ಅವಾಯ್ಡ್ ಮಾಡಬಹುದು. ಬುಷ್ ಪೆಪ್ಪರ್ ಸಾಧಾರಣವಾಗಿ ನಿಮಗೆ 1 ವರ್ಷಕ್ಕೆ ನಿಮಗೆ 2ರಿಂದ 3 kg ಡ್ರೈ ಪೆಪ್ಪರನ್ನು ಕೊಡುತ್ತದೆ. ಹಾಗೂ 4ನೇ ವರ್ಷದಲ್ಲಿ ಹೆಚ್ಚು ಕಮ್ಮಿ 3 kg ಒಣಮೆಣಸನ್ನು ಕೊಡುತ್ತದೆ. ಆದರೆ ಇದು ದೊಡ್ಡ ಪಾಟಲ್ಲಿ ಹಾಕಿದಾಗ ಮಾತ್ರ. ನಾನು ಈಗ 1.5 ಅಡಿ ಪಾಟಲ್ಲಿ ಹಾಕಿರೋದರಿಂದ ನನಗೆ ವರ್ಷದಲ್ಲಿ ಸಾಧಾರಣವಾಗಿ 1 kgಯಷ್ಟು ಒಣಮೆಣಸು ಸಿಗ್ತಾಯಿದೆ. ನೀವು ಕೂಡ ನಿಮ್ಮ ಮನೆ ಯೂಸಿಗೆ ಈ ರೀತಿಯ ಪಾಟ್ ಯೂಸ್ ಮಾಡಿಕೊಂಡು 1 ಅಥವಾ 2 ಗಿಡವನ್ನು ಬೆಳೆಸಿದರೆ ನಿಮ್ಮ ಮನೆಗೆ ಬೇಕಾದಷ್ಟು ಮೆಣಸು ದೊರೆಯುತ್ತದೆ. ಕಮರ್ಷಿಯಲ್ ಆಗಿ ಮಾಡುವುದಾದರೆ ನೀವು ಸುಮಾರು ಪಾಟ್ಗಳನ್ನು ಹಾಕಿ ಉತ್ತಮ ಆದಾಯವನ್ನು ಪ್ರತಿ ತಿಂಗಳು ಕೂಡ ಪಡೆಯಬಹುದು. ಹಾಗಾಗಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.